ಸರ್ ಅವರೆಲ್ಲ ಹಲ್ಕಾಗಳ್ರಿ. ಈ ಐವಾನ್ ಡಿಸೋಜಾ, ಈ ಜಮೀರ್ ಅಹ್ಮದ್ಗ ಏನ್ ಗೊತ್ತದ ಹೇಳ್ರಿ. ಹಗರಣದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಏನು ಸಿಲುಕಿ ಹಾಕೊಂಡಿರುವಂಥದ್ದು, ನಂತರ ಅದ್ರ ಮೇಲೆ ಅನೇಕ ಆರೋಪಗಳನ್ನ ಇವತ್ತು ಬಿಜೆಪಿ ನಾಯಕರು ಮಾಡಿರುವಂಥದ್ದು. ಬಾಗಲಕೋಟೆಯಲ್ಲಿ ನಮ್ಮ ಜೊತೆ ರಾಜು ನಾಯ್ಕರ್ ಅವರು ಇದ್ದಾರೆ, ಮಾತನಾಡ್ತಾರೆ ಏನಂತ. ಯಾಕಂತಂದ್ರೆ ಬುಡಾ ಹಗರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಪ್ರಮುಖವಾಗಿದೆ ಅಂತಕ್ಕಂಥದ್ದು ರಾಜು ನಾಯ್ಕರ್ ಅವರು ಒಂದು ಅಭಿಪ್ರಾಯವಾಗಿತ್ತು. ಇವತ್ತು ಕೇಳೋಣ ಸರ್. ಈಗ ಬುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತಕ್ಕಂಥದ್ದು ತಾವು ಹೇಳ್ತಿರುವಂಥದ್ದು ಸರ್. ಈಗ ಏನು ಹೇಳ್ತೀರಿ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ಮನುಷ್ಯ ಮತ್ತು ದಲಿತ ಪರ ಇದೀನಿ ಅಂತ ಹೇಳ್ಕೊಳ್ಳುವಂತ ಮನುಷ್ಯ ಮತ್ತು ಸಚ್ಚಾರಿತ್ರ್ಯವಂತ ಅಂತೇಳಿ ನಾನೇ ಶ್ರೀರಾಮಚಂದ್ರ ಅಂತ ಹೇಳ್ಕೊಳ್ಳುವಂತ ಒಬ್ಬ ಸಿದ್ದರಾಮಯ್ಯ ಇವತ್ತಿನ ದಿವಸ ತನ್ನ ಧರ್ಮಪತ್ನಿ ಹೆಸರಿನಿಂದ ಈ ಮೋಡಾದಲ್ಲಿರುವಂಥ ನಿವೇಶನಗಳನ್ನು ಅವ್ರ ಹೆಸರಲ್ಲೇ ಪರಭಾರೆ ಮಾಡಿಕೊಂಡಿದ್ದು ಅದನ್ನು ಸರ್ಕಾರದ ಕಣ್ಣಿಗೆ ಮುಚ್ಚಿಟ್ಟಿದ್ದಾರೆ. ಇಲ್ಲಿವರೆಗೆ ತಮ್ಮೆಲ್ಲ ಅಫಿಡವಿಟ್ನಲ್ಲಿ ಏನೂ ಸಲ್ಲಿಸಿಲ್ಲ, ಅದನ್ನು ಮುಚ್ಚಿಟ್ಟಿದ್ದಾರೆ. ಸಾಕಷ್ಟು ಹಗರಣ ನಡೆದದ. ಅವ್ರ ಅಧಿಕಾರದಲ್ಲಿದ್ರೆ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ್ರು ರಾಜೀನಾಮೆ ಕೊಡ್ಬೇಕಂತೇಳಿ ಒತ್ತಾಯಿಸಿ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡಕತ್ತೀವಿ. ಅದ್ರ ಜೊತೆಗೆ ಈ ರಾಜ್ಯಪಾಲರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಒಂದು ಹುದ್ದೆ ಆಗಿರೋದ್ರಿಂದ ಅದಕ್ಕಾದಂಥ ಒಂದು ಗೌರವ ಇರ್ತದೆ. ಅವರ ಪ್ರತಿಕೃತಿಯನ್ನ ಒಂದು ಫೋಟೋವನ್ನು ದಹನ ಮಾಡಿ ಒಂದು ಕಾನೂನನ್ನು ಕೈಗೆ ತಗೊಂಡಿದ್ದಾರೆ. ಕಾನೂನನ್ನು ಕೈಗೆ ತಗೊಂಡಂಥ ಮತ್ತು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಏನು ಡಿಸೋಜಾ ಅನ್ನುವಂಥ ವಿಧಾನ ಪರಿಷತ್ ಸದಸ್ಯ ಆಗಿರ್ಬೋದು, ಈ ಒಂದು ಸರ್ಕಾರದಲ್ಲಿರುವಂಥ ಸಚಿವ ಸ್ಥಾನದಲ್ಲಿರುವಂಥ ಬೈರೇಗೌಡರಾಗಿರ್ಬೋದು, ಅದೇ ಥರನಾಗಿ ಜಮೀರ್ ಅಹ್ಮದ್ ಆಗಿರ್ಬೋದು, ಇದು ಬಾಂಗ್ಲಾ ಪ್ರೇಮವನ್ನ ಎತ್ತಿ ಹಿಡಿದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಆದಂಥ ಗತಿ ರಾಜಭವನಕ್ಕೆ ಆಗುತ್ತೆ ಅನ್ನುವಂಥ ಧಮಕಿಯನ್ನ ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗಲಿಯಾಗಿದೆ. ಇದನ್ನ ನಾವು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮಾಡ್ತಾ ಇದ್ದೀವಿ. ಇನ್ನೂ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಕಡೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ನಾವು ಸಿದ್ದರಾಮಯ್ಯ ಹೇಳಕ್ಕೆ ಮಾತಾಡ್ತಾ ಇದ್ದೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇವತ್ತಿನ ದಿವಸ ಅಧಿಕಾರದಿಂದ ತೆಳಗಿಳಿರಿ, ರಾಜೀನಾಮೆ ಕೊಡ್ರಿ ಅನ್ನುವಂಥ ಒತ್ತಾಯನ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ಈಗ ಐವಾನ್ ಡಿಸೋಜಾ ಅವರು ಈ ಹೇಳಿಕೆಯನ್ನ ಇನ್ನಷ್ಟು ಸಮರ್ಥನೆ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿದ್ದಾರೆ. ಅದಕ್ಕೆ ಸರ್ ಅವರೆಲ್ಲ ಹಲ್ಕಾಗಳ್ರಿ. ಈ ಐವಾನ್ ಡಿಸೋಜಾ, ಈ ಜಮೀರ್ ಅಹ್ಮದ್ಗ ಏನ್ ಗೊತ್ತದ ಹೇಳ್ರಿ. ಏನು ಒಂದು ಸಂಸ್ಕೃತಿ ಇಲ್ಲ, ಕಲ್ಚರ್ಲೆಸ್ ನನ್ನ ಮಕ್ಕಳು ಇವರೆಲ್ಲ. ಈ ಐವಾನ್ ಡಿಸೋಜಾ ಅಂತೂ ಅವ್ನಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಯಾವ ದೇವರಿಗಾರ ಕೈ ಮುಗಿದ್ರೆ ಅವ್ರಿಗೆ ಗೊತ್ತಿರ್ತಿತ್ತಲ್ಲ ದೇಶಭಕ್ತ ದೇಶ ಅನ್ನೋದು. ಈ ಬಾಂಗ್ಲಾದ ಬಗ್ಗೆ ಮಾತಾಡ್ತಾನಲ್ಲ, ಕಾಲಿಟ್ಟು ನೋಡೋಣ ಅಂತ ಹೇಳ್ರಿ. ಅವನಿಗೆ ಒಂದು ಸಾರಿ ಕಾನೂನನ್ನು ಈಗ ಹೇಳಿದಾನಲ್ಲ, ಹಂಗೆ ಮಾಡ್ತೀವಿ ಮತ್ತು ಕಾಲಿಟ್ಟು ನೋಡ ರೋಡಲ್ಲಿ ಚಪ್ಪಲಿ ತೊಗೊಂಡು ಹೊಡಿತಾರೆ ಇವರಿಗೆಲ್ಲ ಇವತ್ತಿನ ದಿನಮಾನದಲ್ಲಿ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.